ಕುಸ್ಮಿ ಸೀತಕ್ ಬಂದಳೇನ? ಹಾಂ, ಆಕಿನೇ ಕರ್ಲಕತ್ತಾಳ. ಕರಿ. ಹ್ಞೂ, ಆಕಿನೇ ಅದಾಳ. ಬಾರೇ ಸೀತಕ್ಕ, ಈ ಕಡೆ ಒಳಗೆ ಬಾ. ಈ ಕಡೆ ಆಯ್ತೇನು ಕೆಲಸ? ಇಬ್ಬರು ಆರಾಮ್ ಮಾತಾಡ್ಕೊತ ಕುಂತು ಬಿಟ್ಟಿರಿ. ಹ್ಞೂ ನೋಡಿ ಸೀತಕ್ಕ, ಎಲ್ಲ ಕೆಲಸ ಆಗಿತ್ತಾ? ಅದಕ್ಕೆ ಒಂದಿಟ್ಟು ಕುಸ್ಮಿ ಮನೆಗೆ ಹೋಗಿ ಬಂದ್ರೆ ಆಯಿತು, ಬೇಸರ ಉಂಟಂಗಾಗಿತ್ತು. ಅದಕ್ಕೆ ಈ ಕಡೆ ಬಂದಿದ್ದ. ಇನ್ನೀಗೆ ಬಂದೆ ನಾನು. ಶೋಭಕ್ಕ, ನಾನು ನೀ ಈ ಕಡೆ ಬಂದಿದ್ದಿ, ನಾನು ಆ ಕಡೆ ನಿಮ್ಮ ಮನೆಗೆ ಹೋಗಿ ಬಂದ. ಮನೆಗೆ ಇದ್ದಿದ್ದಿಲ್ಲಲ್ಲ, ಮತ್ತು ಇಲ್ಲಿಗೆ ಹೋಗ್ಯಾಳೋ ಏನೋ ಅಂದ್ಕೊಂಡು ಬಂದ. ಚಲೋ ಆಯ್ತು ಇಲ್ಲಿಗೆ ಬಂದ. ಅರೆ ಸೀತಕ್ಕ, ಬಾ ಈ ಕಡೆ ಕೂಡ ಬಾ. ದುಳೇನು ಸೀತಕ್ಕ ನಿಮ್ಮ ನಾದ್ನಿ? ಎಲ್ಲಿಂದ ಹೋಗ್ತಾಳ? ಇನ್ನು ಏನು ಹೋಗೋದೇನು ಹೊಸ ಬರೀ ತೆಗ್ದಿಲ್ ಬಿಡೋಕಿ. ಇನ್ನೂ ಹೋಗಿಲ್ಲವ, ಇನ್ನು ಹಾಳ. ದೊಡ್ಡವ, ನಂದು ಬರ್ತೀನಂತಂದಿಳಿ, ಇವತ್ತ ಬಂದಿಲ್ಲ. ಇಲ್ಲ ಕಾವ್ಯ, ಇವತ್ತು ಆಕಿ ಬರಲ್ಲ ತಗೋ, ನಾಳೆಗೆ ಬರ್ತಾಳೆ. ಅದು ಏನೋ ಒಂದಿಟ್ಟು ಅದು ಏನೋ ಬರ್ಕೊಳತ್ತಿಳು, ಅದಕ್ಕೆ ಇಲ್ಲವ ನಾಳೆಗೆ ಹೋಗ್ತೀನಿ ಅಂತಂದಳು. ನಾಳೆಗೆ ಬರ್ತಾಳೆ ತಗೋವ. ಇಲ್ಲೇ ಬಂದು ಬರಿಬೇಕಿಲ್ಲ ದೊಡ್ಡವ. ನಾನು ಎಷ್ಟು ಕಾಯ್ಕೊಂಡು ಕುಂತಿದ್ದ ಗೊತ್ತೇನೋ, ಇವತ್ತು ಬರ್ತಾಳ ಅಂಥೇಳಿ. ಆಕಿಗೆ ನಾನು ಒಂದೆರಡು ವಿಷಯ ತಿಳಿಯಲು ಹೊಂಟಾವಂತಂದಿದ್ದ, ಅದಕ್ಕೆ ಹೇಳ್ಕೊಡ್ತೀನಿ ಅಂತಂದೇಳು. ನಾನು ಎಷ್ಟು ಕಾಯ್ಕೊಂಡು ಕುಂತಿದ್ದ ಬರ್ತಾಳಂಥೇಳಿ. ಅಲ್ಲ ಸೀತಕ್ಕ, ಒಂದೇ ಹುಡುಗಿಗೆ ಯಾಕೆ ಮನೆಗೆ ಬಿಡ್ಲಕ್ಕೆ ಹೋಗಿದ್ದಿ? ಮೊದಲೇ ನಿಮ್ಮ ನಾದ್ನಿ ಬೇರೆ ಅದಾಳ, ಮತ್ತು ನಿಮ್ಮ ಅತ್ತಿದ ಬೇರೆ ಕಿಟ್ಕಿಟಿ. ಸುಮ್ಮ ಕರ್ಕೊಂಡು ಬರಬೇಕು ಬೇಡ, ಇಲ್ಲೇ ಬಂದು ಒಬ್ರಿಗೊಬ್ರು ಬರ್ಕೋತಿರು, ಓದ್ಕೋತಿರವ. ಇಲ್ಲ ಕುಸುಮಿ, ಆಕಿ ಎಲ್ಲ ಬರ್ತಿಳು. ನಿನ್ನೇನಾಗ್ಬಿಟ್ಟದು ಗೊತ್ತೇನ? ನಿನ್ನ ಒಂದು ನಸಕ್ನೆ ಒಂದು 3 ಗೆದ್ದದ ಹುಡುಗಿ ಎದ್ದು ಕಾವ್ಯನ ಸಲಿಂದು ನೋಟಿಸ್ ಏನೋ ಬರೆದಿಟ್ಟುಳಂತ. ಕಾವ್ಯನ ಸಲಿಂದ ಬರೆದಿಟ್ಟುಳಂತ, ಆಕಿನ ಸಲಿಂದು ಬರೆದು ಇಟ್ಕೊಂಡಿಳಂತ ಆಕಿ. ಅದು ಕಾವ್ಯ ಕೊಡೋ ಸಲಿಂದೆ ಅದು ನೋಟಿಸ್ ಮಾಡಿ ಇಟ್ಕೊಂಡಾಳ. ನೋಟಿಸ್ ಮಾಡಿಟ್ಟು ಒಂದಿಟ್ಟು ಹಾಲು ತೊಗೊಂಡ್ಬಯ್ಯವ ಅಂತ ಹೇಳ್ದ. ಆಕಿಗೆ ಹಾಲು ತರ್ಲಿಕ್ಕೆ ಹೋಗ್ಯದ ಹುಡುಗಿ. ಇದು ನೋಟಿಸ್ ಎಲ್ಲ ಮಾಡಿಟ್ಟು ಹಾಲು ತರ್ಲಿಕ್ಕೆ ಹೋಗ್ಯದ. ಬರತನ ನೋಡ್ತಾಳ, ಕ್ವಾಣ್ಯಾಗ ಪೇಪರ್ಗಳೇ ಇಲ್ಲ. ಇಡೀ ಕ್ವಾಣಿ ಎಲ್ಲ ಹುಡುಕ್ಯಾಳ, ಒಟ್ಟು ಪೇಪರ್ ಸಿಗ್ಲಿಕ್ಕೆ ತಯಾರಿಲ್ಲ. ಎಷ್ಟು ಹುಡುಕಿ ಗೊತ್ತೇನೋ, ಪೇಪರೇ ಸಿಗ್ಲಿಲ್ಲ ಕಡಿಕ. ಎಷ್ಟು ಹತ್ತೋಳು ಅನ್ಬೇಕು ನಮ್ಮ ನಂದಿನಿ. ಅದೇನೋ ಭಾಳ ಇತ್ತಂತ ಬರ್ದಿದ್ದು, ಅದಕ್ಕೆ ಈಗ ಏನು ಮಾಡಲೇವ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತು ಹುಡುಗಿ. ನನಗೇನು ನಮ್ಮದು ಈಕಿ ಅದಾಳಲ್ಲ ನಮ್ಮ ನಾದ್ನಿ ಪದ್ಮ, ನನಗೆ ಆಕಿನ ಮೇಲೆ ಸಂಶಯ. ಅಟ್ಟಕ್ಕಾಗಿ ನಾ ಕೇಳ್ದು ಬಿಡು ಆಕಿಗೆ. ಆದ್ರೆ ಅಕ್ಕಿ ಏನು ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳಿಲ್ಲ ಅಕ್ಕಿ. ಏನು ಮಾಡ್ತಿ, ಇಷ್ಟೆಲ್ಲ ರಾಮಾಯಣ ಆಯ್ತು ನೋಡು. ಅದಕ್ಕೆ ಈಗ ಇಲ್ಲವ ನಾಳೆಗೆ ಹೋಗ್ತೀನಿ ನಾನು, ಈಗೇನಾಗಲ್ಲ, ಈಗ ಅದು ನೋಟಿಸ್ ಬರ್ಕೋತ ಕುಂತೀನಿ ನಾನು, ಭಾಳ ಅದ ಅಂಥೇಳಿ ಅಂದಳು. ಹ್ಞೂ ಆಯ್ತು ತಗೋವ ಅಂಥೇಳಿ ಬಂದ. ಇದ್ದಿಲ್ಲ ಅಂದ್ರೆ ಬರ್ತೀಳು ಅಕ್ಕಿ. ಆಕಿನೇ ಮಾಡಿರ್ತಾಳೆ ತಗೋ ನಿಮ್ಮ ನಾದ್ನಿ ಏನು ಕದಾಳೇನು? ಆಕಿನೇ ಮಾಡಿರ್ತಾಳೆ. ಇಷ್ಟು ದಿನ ಅವನ ಕಿರಿಕಿರಿ ಇತ್ತು, ಈಗ ಮಗಳ ಕಿರಿಕಿರಿ ಚಾಲು ಆಗಿಬಿಟ್ಟದ. ಅಲ್ಲ, ಹೊಟ್ಟಿಗೆ ಅನ್ನ ತಿಂತಾಳ, ಮತ್ತೇನು ತಿಂತಾಳ ಅಷ್ಟು ಗೊತ್ತಾಗಲ್ಲ ಆಕಿಗೆ. ಆ ಸಣ್ಣ ಹುಡುಗಿ ಜೊತೆ ಹಿಂಗೆ ನಡ್ಕೋತಾರ ಯಾರ? ಅಲ್ಲ, ಏನು ಹೇಳ್ಬೇಕು ಅನ್ಸುತ್ತೆ. ತನಗೂ ಒಂದು ಮಗಳದಾಳ, ಮಗಳು ಮಗ ಎಲ್ಲ ಅದನ್ನ, ತನಗೂ ಮಕ್ಕಳದವ. ಬೇರೆದವ್ರ ಮಕ್ಕಳಿಗೆ ಹಿಂಗೆ ಮಾಡಿದ್ರೆ ಏನು ಹೇಳ್ಬೇಕು ನೋಡು. ಏನು ಹೇಳ್ಬೇಕು ಅನ್ಸುತ್ತೇನೆ ಇಂಥವ್ಕ. ದೊಡ್ಡವ, ನಾನು ನಂದಿನಿಗೆ ಎಷ್ಟು ಹೇಳಗತ್ತೀನಿ, ನಮ್ಮ ಮನೆಗೆ ಬಂದು ಓದ್ಕೋ, ಇಲ್ಲೇ ಇರು, ಎಕ್ಸಾಮ್ ಆಗೋ ತನಕ ಇಲ್ಲೇ ಇರು ಅಂತ. ಆಕಿ ಕೇಳೋಕ್ಕೆ ತಯಾರಿಲ್ಲ. ನೀನೇ ಒಂಚೂರು ಹೇಳಿ ಇಲ್ಲಿಗೆ ಕಳಿಸ್ಬಿಡು. ಸುಮ್ಮನೆ ನೋಡು, ಹೀಗೆಲ್ಲ ಆದ್ರೆ ಓದೋಕೆ ಮನಸ್ಸೇ ಆಗಲ್ಲ, ಬೇಜಾರಾಗ್ಬಿಡ್ತದ. ಹೌದೇ ಸೀತಕ್ಕ, ಈಕಿ ಕಾವ್ಯ ಹೇಳೋದು ಬರೋದ. ಮನೆಗೆ ಇಂಥವು ಆತಿರ್ತಾವ, ಓದೋದ್ರಾಗ ಹೆಂಗೆ ಲಕ್ಷ ಹತ್ತದ ಹುಡುಗಿಗೆ. ಇವತ್ತೇನೋ ಪೇಪರ್ ಇದು ಮಾಡಿದ್ರವ, ನಾಳೆಗೆ ಎಕ್ಸಾಮ್ ಟೈಮಿಗೆ ಹಿಂಗೆ ಏನಾರ ಒಂದು ಮಾಡಿಟ್ಟಳು ಅಂತಂದ್ರೆ ಹುಡುಗಿದು ಓದ್ ಹಾಳಾಗಲ್ಲ. ಇಷ್ಟು ಕಷ್ಟ ಬಿದ್ದು ಓದಿದ ಹುಡುಗಿದು ಭವಿಷ್ಯ ಹಾಳು ಮಾಡ್ತಾಳಕಿ. ನಿಮ್ಮ ನಾದ್ನಿ ನಿಮ್ಮ ಅತ್ತಿ ಸೇರಿಕೊಂಡು. ಇಲ್ಲೇ ಬಿಡೋಲ್ಲ, ಆಕಿ ಕಾವ್ಯನ ಜೊತೆ ಇರ್ತಾಳ. ಇಲ್ಲ ಸೊಬಕ್ಕ, ನಾನು ಆಯ್ತು ಇರಲಿ ಅಂತಂದ್ರೂ ನಿಮ್ಮ ಅಣ್ಣ ಅದು ಸುಮ್ಮಿರಲ್ಲ, ಬ್ಯಾಡ ಅಂತಾರ. ಸುಮ್ಮನೆ ಆಯಿತು, ನಮ್ಮ ಅತ್ತಿನೂ ಸುಮ್ಮಿರಲ್ಲ. ಏನು ಊರಿಂದ ಊರಿಗೆ ಹೋಗ್ಬೇಕೇನು, ಇದ್ದಿದ್ದು ಊರಾಗೆ ಬೇರೆದವ್ರ ಮನೆಗೆ ಇರೋದೇನು ಅಂಥೇಳಿ ಅಂದ್ಬಿಡ್ತಾಳ. ಅದಕ್ಕೆ ಯಾಕೆ ಬೇಕವ ಸುಮ್ಮನೆ. ಮತ್ತು ಇರಲಿ, ಏನು ಮಾಡಬೇಕು, ನಾವೇ ಒಂದಿಟ್ಟು ಹುಷಾರಿರ್ಬೇಕು. ಮತ್ತೇನು ದೊಡ್ಡವ, ನಂದಿನಿಗೆ ಹೇಳು, ನನಗೆ ಎಷ್ಟು ತಿಳಿತದಲ್ಲ ಅಷ್ಟು ಓದ್ಕೋತೀನಿ. ಈಗ ಆಕಿಂದೆ ಈಗ ಹಿಂಗಾಗ್ಯದಲ್ಲ, ಮತ್ತು ಆಕಿಗೆಲ್ಲ ಇನ್ನೊಮ್ಮೆಲ್ಲ ಬರ್ಕೋತ ಕೂಡ್ಬೇಕಾಗ್ತದ. ಆಕಿಗೆ ಟೈಮ್ ಸಾಕಾಗಲ್ಲ. ಅದಕ್ಕೆ ಆಕಿಗೆ ಓದ್ಕೊ ಅನ್ನೋ ದೊಡ್ಡವ. ನಂಗೆ ಎಷ್ಟು ತಿಳಿತದ ಅಷ್ಟು ಓದ್ಕೋತೀನಿ. ಸುಮ್ಮನೆ ಮತ್ತು ನನ್ನ ಸಲಿಂದು ಆಕಿಂದ ಟೈಮ್ ಹಾಳು ಮಾಡ್ಕೊಡೋದು ಬೇಡ. ನನಗೆ ನೋಡ್ಸೋದು ಏನು ಮಾಡಬೇಡ ಅಂತ ಹೇಳು. ಇಲ್ಲ ಕಾವ್ಯ, ನಾಳೆ ಬರ್ತಾಳೆ ತಗೋ. ನಿನ್ನ ಸಲಿಂದ ಆಕಿನ ಟೈಮ್ ಹಾಕಿದ ಆಗ್ತದ, ಏನಾಗಲ್ಲ. ನಾಳೆಗೆ ಬರ್ತಾಳೆ ತಗೋ ಆಕಿ. ನಾಳೆಗೆ ಬರ್ತಾಳೆ, ಇಬ್ಬರು ಓದ್ಕೊರವ. ಇಬ್ಬರು ಚಂದ ಓದ್ಕೊರಿ. ಹ್ಞೂ ದೊಡ್ಡವ, ಆಯಿತು. ಇದು ನೀವು ಮಾತಾಡ್ಕೊರಿ ದೊಡ್ಡವ, ನಾ ಏನು ಬರ್ತೀನಿ. ಇದು ಕುಸ್ಮಿ, ಸೊಬಕ್ಕ, ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತವ. ಅದಕ್ಕೆ ನಾನು ನಿಮ್ಮ ಮನೆ ಕಡೆಗೆ ಹೋಗಿದ್ದೆ ಸೊಬಕ್ಕ. ನೀ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಮತ್ತೆ ಈ ಕಡೆ ಬಂದ. ಅದಕ್ಕೆ ಒಂದಿಟ್ಟು ಸಹಾಯ ಮಾಡಿದ್ರೆ ನನಗೊಂದು ದೊಡ್ಡ ಟೈಮ್ ಹೊಡ್ದಂಗೆ ಆತದ ನೋಡು. ಅಯ್ಯ, ಅದಕ್ಕೇನಂತ, ನೀ ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಮಾಡ್ತೀವಿ ತಗೋ, ನಮ್ಮ ಕೈ ನಿಂತು ಏಟ್ ಆತದ ಅದು ಮಾಡ್ತೀವಿ. ನೀ ಏನು ಸಂಕೋಚ ಪಟ್ಕೊಳಕ್ಕೆ ಹೋಗ್ಬೇಡ. ಅದೇನಾಗಬೇಕಿತ್ತು ಹೇಳು.
ನನಗೆ ಒಂದಿಟ್ಟು ರೊಕ್ಕ ಬೇಕಾಗಿತ್ತವ, 1000 ರೂಪಾಯಿ ಬೇಕಾಗಿತ್ತು. ಅದು ಒಂದಿಟ್ಟು ಹಾಲಿನವನಿಗೆ ಕೊಡೋದಿತ್ತ, ಉಳಿದಿದ್ದು ಒಂದಿಷ್ಟು ಮನೆ ಖರ್ಚಿಗೆ ಈಕಿ ಈಗ ಬಂದಾಳಲ್ಲ ನಮ್ಮ ನಾದ್ನಿ, ಮತ್ತೆ ಎದಕ್ಕಾರ ಬೇಕಾಗ್ತವ, ಮನೆಗೆ ಹೊಟ್ಟೆ ರೊಕ್ಕನೇ ಇಲ್ಲ. ಅಮ್ಮನ ತಂಗಿ ಹೊಂಟಾಳಂತೇಳಿ ಸಾವ್ಕಾರ ಬಲ್ಲಿ ಒಂದಿಟ್ಟು ಸಾಲ ತೊಗೊಂಡು ಬಂದು ಮನೆಗೆ ಸಾಮಾನದು ಹಾಕ್ಸ್ಯಾರ ನಿಮ್ಮಣ್ಣ. ಮತ್ತೀಗ ಅವ್ರ ಬಲ್ಲಿನೂ ರೊಕ್ಕಿಲ್ಲ, ಒಂದು 500 ರೂಪಾಯಿ ಇದ್ದೀವು. ಆಕಿ ತಂಗಿ ನೋಡಿದ್ರೆ ಕಾರ್ ಮಾಡ್ಕೊಂಡು ಬಂದಾಳವ. ಆ ಕಾರ್ ಗಾಡಿಗೆ ಒಬ್ಬಾಕಿಗೆ 250 ರೂಪಾಯಿ ತೊಗೊಂಡನವ ಗಾಡಿದವ. ಅದೂ ನಿಮ್ಮ ಅಣ್ಣಗೆ ಕೇಳಿ ಕೊಡಿಸ್ದೊಳಕಿ, ಅಣ್ಣ ಗಾಡಿ ರೊಕ್ಕ ಕೊಡು ಅಂಥೇಳಿ. ಏನು ಕೇಳ್ತವ ನಮ್ಮದು ಪರಿಸ್ಥಿತಿ. ಅದಕ್ಕೆ ಸುಮ್ಮತ್ತೆ ಅದಕ್ಕಾರ ಬೇಕಾತವ, ನಿಮ್ಮ ಅಣ್ಣನ ಬಲ್ನೂ ರೊಕ್ಕ ಇಲ್ಲೀಗ, ಎಲ್ಲ ಖಾಲಿಯಾಗಿಬಿಟ್ಟಾವ. ಅದಕ್ಕೆ ಕೇಳಕತ್ತೀನಿ. ಆಯ್ತು ತಗೋ ಸೀತಕ್ಕ, ಅದಕ್ಕೇನಂತ 1000 ರೂಪಾಯಿ ಅಲ್ಲ, ಆಯ್ತು ತಗೋ ನಾ ಕೊಡ್ತೀನಂತ. ಅದಕ್ಕೆ ಯಾಕೆ ಇಷ್ಟಿದು ಮಾಡ್ತಿ? ನಾ ಕೊಡ್ತೀನಿ ತಗೋ, ನೀನು ನಿಧಾನಕ್ಕೆ ಇದ್ದಾಗ ಕೊಡು ಆಯಿತಾ? ಇದ್ದಾಗ ಕೊಡು, ನಾ ಕೊಡ್ತೀನಿ ತಗೋ ನಿನಗೆ, ಅದೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಸೊಬಕ್ಕ, ಈಗ ನೀ ತಂದಿದ್ದೇನು ರೊಕ್ಕ ಅದಾವೇನು ನಿನ್ನ ಬಲ್ಲಿ? ಏನು ಮನೆಗೆ ಅದಾವ? ಈಗೇನು ತಂದಿಲ್ಲ, ಮನೆಗೆ ಇಟ್ಟಿನಿ. ಮನೆಗೆ ಈಕಿ ಬಂದಳು ಅಂತಂದ್ರೆ ಹಂಗೆ ಕೊಟ್ಬಿಡ್ತೀನಿ. ಅಯ್ಯ ಶೋಭಕ್ಕ, ಈಗ ಆಕಿ ನಿಮ್ಮ ಮನೆಗೆ ಬಂದು ರೊಕ್ಕ ತೊಗೊಂಡು ಹೋಗ್ಬೇಕಂತಂದ್ರೆ ಮತ್ತೆ ಭಾಳ ಟೈಮ್ ಆಗ್ತದೆ, ಭಾಳ ಹೊತ್ತಾಗ್ತದ. ಇರಲಿ ತಗೋ, ನನ್ನ ಬಲ್ಲಿನೂ ಅದಾವ, ನಾನೇ ಕೊಡ್ತೀನಿ. ಮತ್ತು ಈಗ ರೊಕ್ಕ ಸಲಿಂದ ಆಕಿ ಮತ್ತೆ ಆ ಕಡೆ ಬರ್ಬೇಕಲ್ಲ ನಿಮ್ಮ ಮನೆಗೆ, ಬೇಡ. ಅಲ್ಲಿ ಬರೋ ಟೈಮ್ನಾಗೆ ಇನ್ನೊಂಚೂರು ಇಲ್ಲೇ ಕುಂತ್ರು ಕೂಡ್ತಾಳೆ, ಒಂದಿಟ್ಟು ಮಾತಾರ ಆಡಿದ್ರೆ ಆತಾವ. ಸುಮ್ಮನೆ ಮತ್ತೆ ಅಲ್ಲಿಗೆ ಯಾಕೆ, ಇಲ್ಲೇ ಅದಾವ ತಗೋ, ನಾ ಕೊಡ್ತೀನಿ. ಹ್ಞೂ, ಹಂಗಿದ್ರೆ ಆಯ್ತು ತಗೋ, ಹಾಗೆ ಮಾಡು. ಖರೇನು ಮತ್ತೀಗ ಅಲ್ಲಿಗೆ ಬರ್ಬೇಕಂದ್ರೆ ಮತ್ತೆ ನಮ್ಮ ಮನೆಗೆ ಈ ಕಡೆ ಅಂದ್ರೆ ಮತ್ತೆ ದೂರ ಆಗ್ತದ. ಬೇಡ, ನಿನ್ನ ಬಲ್ಲಿದ್ರೆ ಕೊಡೋಲ್ಲ ಮತ್ತೆ. ಹ್ಞೂ ಆಯ್ತು ತಗೋ, ನಾನೇ ಕೊಡ್ತೀನಿ ತಗೋ ಸೀತಕ್ಕ, ಹೋಗೋ ಟೈಮಿಗೆ ಕೊಡ್ತೀನಂತ. ಆ ದೇವರು ನನಗೆ ಏನು ಕೊಟ್ಟಿಲ್ಲ ಅಂದ್ರಿಲ್ಲ, ನಿಮ್ಮಂಥ ಜೀವದ ಗೆಳತಿಯರು ಕೊಟ್ಟನಲ್ಲ, ನನಗೆ ಅದೇ ಸಮಾಧಾನ ನೋಡವ. ಕಷ್ಟ ಅಂತಂದ್ರೆ ಬೀಗರ್ ನೆಂಟರಾಗಿಲ್ಲ, ನೀವಿಬ್ಬರು ನನ್ನ ಕಷ್ಟಕ್ಕೆ ಯಾವಾಗಲೂ ನನ್ನ ಜೊತೆನೇ ನಿಂತಿರು ನೋಡು. ನಾನು ಅದೇ ನಂಬಿಕೆ ಮೇಲೆ ಬಂದೀನಿ ನೋಡೀಗ. ಭಾಳ ಉಪಕಾರ ಐತಲ್ಲ ಕುಸುಮಿ ನಿನ್ಲಿಂತ. ಈ ಉಪಕಾರ ಅದು ಇದು ಅನ್ನಕ್ಕೆ ಹೋಗ್ಬೇಡವ. ಗೆಳತಿಯರ್ ನಡಕಿದೆಯೇನೋ ಉಪಕಾರ ಅವು ಇವು ಅನ್ನೋದು, ಸುಮ್ಮಿರೋ ಕಡೆ. ಅಷ್ಟು ಕಾರ್ ಮಾಡ್ಕೊಂಡು ಬಂದು ಅಷ್ಟು ದೊಡ್ಡ ದೌಲತ್ತು ತೋರ್ಸಕ್ಕೆ ಕಾರಿನವನಿಗೆ ತಾನೇ ರೊಕ್ಕ ಕೊಡಬೇಕಿತ್ತು. ಅಣ್ಣನ ಬಲ್ಲಿನ ತೊಗೊಂಡು ಯಾಕೆ ಕೊಡಬೇಕಿತ್ತು ನೋಡು. ಅಲ್ಲ, ಆಸ್ತಿದ ಗಂಡಾಬಟ್ಟಿ ಸುಟ್ಟರು ಸುಡಲ್ಲ ಆಸ್ತಿ. ಅಷ್ಟು ಆಸ್ತಿ ಇದ್ರೂ ಮತ್ತೆ ನಿಂಬಲ್ಲೇ ಎಷ್ಟಾಗ್ತದ ಅಷ್ಟು ತೊಗೋಬೇಕಂತಾಳಲ್ಲ ಆಕಿ. ಅಂಥಕ್ಕಿದ್ದಿರ್ಬೇಕಂತೀನಿ ನಾನಂತರೂ. ಅಣ್ಣಂದು ಬಡತನದ, ಅಣ್ಣಗೆ ಒಂದಿಟ್ಟು ಏನಾರ ಆಸರೆ ಆಗಬೇಕು ಮಾಡಬೇಕು ಅನ್ನೋದು ಏಟಿಲ್ಲ ನೋಡಕ್ಕಿಗೆ. ಅಣ್ಣಗೆ ಒಬ್ಬಕ್ಕಿನೇ ಮಗಳದಾಳ, ಅವ್ರದ್ದು ಬಡತನದ, ನನ್ನ ಕೈಲಿ ಎಷ್ಟಾಗ್ತದ ಅಷ್ಟು ನಿಂದಿರ್ಬೇಕು, ಅವ್ರ ಜೊತೆ ಸಹಾಯ ಮಾಡ್ಬೇಕನ್ನೋದಿಲ್ಲ ನೋಡಿ ನಿಮ್ಮ ನಾದಿನಿ ತಲೆಗೆ. ಎಂಥವಿರ್ತಾವೆ ನೋಡಿ ಇವ ಒಂದೊಂದು. ಅಂಥಕ್ಕಿದ್ದಿರ್ಬೇಕು ನೋಡು. ಮತ್ತೇನ ಕಡೆ ಆಧಾರ್ ಕಾರ್ಡ್ ಮೇಲೆ ಫಿರಿನೇ ಅದಾವ. ಒಂದು 1.5 ತಾಸಿನ ಹಾದಿ, ಬಸ್ಸಿಗೆ ಬರಬೇಕಿಲ್ಲ, ಅದಿಟ್ಟು ರೊಕ್ಕ ಕೊಡೋದು ಹತ್ತತ್ತಿದ್ದಿಲ್ಲ. ಮತ್ತು ಬಂದು 250 ರೂಪಾಯಿ ಕೊಟ್ಟದಂತ ನೋಡು. ಅದು ಒಂದಕ್ಕೆ ಒಬ್ಬಕ್ಕಿಗೆ 250 ರೂಪಾಯಿ. ಅದು ಕಾರ್ ಮಾಡ್ಕೊಂಡು ಬರೋದು ಏನಿತ್ತು ನೋಡು. ಅಷ್ಟು ಸುಟ್ಟರು ಸುಡಲ್ಲ ಅಂತ ಅನ್ನಕ್ಕೆ ಅಂಥವು ಉಂಡಿದ ಕೈಲಿ ನೊಣ ಹೊಡೆಯಲ್ಲ. ನಾನು ನೋಡಿನೇವ, ಬಡತನ ಇತ್ತು ತವ್ರ ಮನೆಗಂತಂದ್ರೆ ಕಷ್ಟಕ್ಕೆ ಆಸರಿಯಾಗ ಹೆಣ್ಮಕ್ಳಿಗೆ ನೋಡಿನ. ಖರೆ ಇಂಥಕಿಗೆ ಎಲ್ಲಿ ನೋಡಿಲ್ಲ ಬಿಡೇವ ಇನ್ನಟ್ಟು ಕಷ್ಟ ಕೊಡಕ್ಕಿ. ಅಯ್ಯ, ಮತ್ತೆ ಯಾರಾದ್ರೆ ಒಬ್ಬಕ್ಕಿನೇ ಸೊಸಿ ಇದ್ದಾಳ, ನಮ್ಮ ಅಣ್ಣಂದನು ಬಡತನ ಅದ, ಒಂದಿಟ್ಟು ಏನಾರ ಮಾಡಬೇಕು ಅಂತೇಳಿ ಆಕಿನ ಮಕ್ಕಳ ಜೊತೆನೇ ತೊಗೊಂಡು ಓದ್ಸೋದು ಮಾಡ್ಸೋದು ಮಾಡ್ತಾವ. ಈಕಿ ತಾಯಿ ಇದ್ದಿದ್ದು ಹುಡುಗಿ ಓದೋ ಹುಡುಗಿದು ಪೇಪರ್ ಹಂಗೆ ಮಾಡ್ಬೇಕಾ? ಏನು ಕೇಳ್ತಿ? ಎಂಥ ಹೊಟ್ಟೆ ಕಿಚ್ಚಿನ ಹೆಂಗೆ ಸೇವ ಇದು. ಏನು ಮಾಡ್ಬೇಕವ? ಅಂದ್ರೂ ಬರಲ್ಲ, ಆಡ್ದ್ರೂ ಬರಲ್ಲ. ನಾವು ಏನು ಪಡ್ಕೊಂಡು ಬಂದೀವಿ ಎಲ್ಲ ಇಲ್ಲೇ ಅನುಭವಿಸಿ ಹೋಗ್ಬೇಕಲ್ಲ. ನಿಮ್ಮ ಅಣ್ಣಗೂ ಏನು ಅನ್ನಕ್ಕೂ ಆಗವಲ್ದು, ಆಡಕ್ಕೂ ಆಗವಲ್ದು, ಭಾಳ ವರ್ಷಕ್ಕೆ ಬಂದಾಳ. ಮತ್ತೀಗ ಏನಾರ ಅಂತಾರ ಸಂಬಂಧ ಮುರಿದಂಗೆ ಆಗ್ತಾವ, ಯಾಕೆ ಬೇಕಂತೇಳಿ ಸುಮ್ಮದಾರ. ನಂದಿನಿಗೆ ಅಂದರು, ಇದೊಂದು ಸರಿ ಅವ್ರಸ್ಕೊಂಬಗಳೇ, ಏನು ಮಾಡಬೇಕು, ನಾನು ಏನನ್ನ ಪರಿಸ್ಥಿತಿನಾಗಿಲ್ಲವ ಅಂಥೇಳಿ ಅಂದರು. ನಾನು ಅಷ್ಟಕ್ಕಾಗಿ ಬಿಟ್ಟಿಲ್ಲ. ನನಗೆ ನಿನ್ನೆ ಆಕಿಗೆ ಒಂದು 2 ಏಟು ಭೇಟಿ ಕೇಳಿ ಅನ್ನಂಗೆ ಆಗ್ಬಿಟ್ಟಿತ್ತು. ಇವತ್ತು ಬರೋ ಟೈಮಿಗೆ ಇಲ್ಲಿಗೆ ಹೊಂಟಿದ್ದಲ್ಲ ಅಂದೇ ಬಿಟ್ಟಿನಿ ನಾನು. ನೀನೇ ಮಾಡಿದಿ, ನಿನಗೆ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನೇ ಮಾಡಿದಿ. ದೇವರೆಲ್ಲ ನೋಡ್ತಿರ್ತಾನೆ ನಿನಗೆ ಇವತ್ತಿಲ್ಲ ನಾಳೆಗೆ ನಿನಗೆ ಬುದ್ಧಿ ಬರ್ತದೆ, ನಿನಗೆ ಪಶ್ಚಾತ್ತಾಪ ಆಗೇ ಆಗ್ತದಂತ ಹೇಳೇ ಬಂದೀನಿ ನೋಡು. ಚಂದ ಜಾಡಿಸಿ ಬಂದೀನಿ. ಅಷ್ಟಾದ್ರೂ ಆಕಿಗೆ ತಾನು ಮಾಡಿದ ತಪ್ಪಂಥೇಳಿ ಅನಿಸಿಲ್ಲ ನೋಡು. ಇನ್ನೂ ಎದುರು ಹಾಗೆ ವಾದ ಮಾಡ್ತಾಳೆ, ನೀ ನೋಡಿದೇನು, ನೀ ಮಾಡಿದೇನು ಅಂಥೇಳಿ. ಏನು ಹೇಳ್ತಿ ಇಂಥವ್ಕ? ಹೋಲ್ ಬಿಡು ಸೀತಕ್ಕ, ನೀ ಏನು ಚಿಂತೆ ಮಾಡಬೇಡ. ಇವತ್ತಿಲ್ಲ ನಾಳೆಗೆ ನಿನಗೂ ಒಂದು ಒಳ್ಳೆ ಟೈಮ್ ಬಂದೇ ಬರ್ತದ. ಯಾಕೆ ಚಿಂತೆ ಮಾಡ್ತಿ? ನಂದಿನಿ ಓದೋದ್ರ ಭಾಳ ಹುಷಾರದಾಳ. ನಿನ್ನ ಮಗಳು ಅಂಥವ್ರ ಮುಂದೆ ಬದುಕಿ ತೋರಿಸ್ತಾಳೆ ನೋಡಿ. ನೀನು ಹಿಂಗೆ ಹಿಂಗೆ ಆಡ್ಕೊಂಡಾರಲ್ಲ, ಅವರೇ ನಿಮ್ಮ ತನ ಬರಬೇಕು, ಹಂಗೆ ಮಾಡ್ತಾಳೆ ನೋಡಿ ನಿನ್ನ ಮಗಳು. ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಈಕಿ ನಮ್ಮ ಕಾವ್ಯ ಹೇಳಗತ್ತೇಳು, ಭಾರಿ ಹುಷಾರದಾಳಂತ. ನಂದಿನಿ ಇಡೀ ಸಾಲಿಗೆ ಆಕಿನ ಹುಷಾರದಾಳಂತ ಹೇಳಗತ್ತೇಳು.
ನೋಡ್ತಿಲ್ಲ ನನ್ನ ಮಗಳಿಗೆಲ್ಲ ಸೌಕರ್ಯ ಕೊಟ್ಟರು ಇನ್ನು ಅದು ತಿಳಿದಿಲ್ಲ ಇದು ತಿಳಿದಿಲ್ಲ ಅಂಥೇಳಿ ಹೇಳ್ಕೊತ ಕುಂತಿರ್ತಾಳೆ ಒಂದೊಂದು ಸರಿ ನಾ ಫೇಲ್ ಆತೀನವ್ವ ಅಂತ. ಇನ್ನು ಪರೀಕ್ಷೆನೇ ಬರ್ದಿಲ್ಲ ಫೇಲ್ ಆತೀನಿ ಅಂತಾಳೆ ನನ್ನ ಮಗಳು. ಏನು ಕೇಳ್ತಿ ನೋಡು ನಮ್ಮದು ನಂದಿನಿ ಇಷ್ಟು ಬಡತನ್ಯಾಗೂ ಒಂದೇ ಒಂದು ದಿನ ನನಗೆ ಓದ್ಲಿಕ್ಕಾಗಲ್ಲ ಮಾಡ್ಲಿಕ್ಕಾಗಲ್ಲ ಅಂದಿಲ್ಲ ಹುಡುಗಿ. ಅಷ್ಟು ಕಷ್ಟ ಬಿದ್ದು ಓದ್ತಾಳೆ. ಮತ್ತು ಅಂತಾರ ನನ್ನ ಮಗಳಿಗೂ ಓದಿಸ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಅಂದಿವಳಂತಕಿ. ನೋಡು ನಿನ್ನ ಮಗಳು ಎಷ್ಟು ಹುಷಾರದಾಳ. ನಾಕಿನ ಕಾಲಕ್ಕೆ ನಿನಗೆ ಒಳ್ಳೇದಾಗೇ ಆಗ್ತದ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ನಾವು ಅದೇ ನಂಬಿಕೆ ಮೇಲೆ ಕುಂತೀವಲ್ಲ, ಯಾರು ಏನಂತೀರ ಅನ್ರಿವ, ನಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರ್ತದ. ಇವತ್ತು ನಿಮ್ಮ ಟೈಮ್ ಅದ ನೀವು ಅಂತೀರಿ, ನಾಳೆ ನಮ್ಮದು ಒಂದು ಟೈಮ್ ದೇವ್ರು ಕೊಟ್ಟಾಗ ನಾವು ಮಾತಾಡ್ತೀವಿ ಅಂತೇಳಿ ಸುಮ್ಮಿರ್ತೀನಲ್ಲ ನಾನು. ಅದಕ್ಕೆ ಯಾರಿಗೇನು ಅನ್ನಕ್ಕೆ ಹೋಗಲ್ಲ, ಸುಮ್ಮಿರ್ತೀನಿ ನಾನು. ಆಯ್ತು ತಗೋವ, ಇದು ಶೋಭಕ್ಕ ನಾ ಇನ್ನು ಬರ್ತೀನಿ, ಮತ್ತೆ ಯಾವಾಗಾರ ಬರ್ತೀನಿ ತಗೋ. ಇದು ಕುಸುಮಿ ಅದು ಒಂದಿಟ್ಟು ರೊಕ್ಕ ಕೊಟ್ಬಿಡು, ಯಾಕಂದ್ರೆ ಹೊತ್ತಾಗ್ತದ. ಮತ್ತು ಇನ್ನೂ ಎಲ್ಲಿಂದಲೇ ಕೆಲಸ ಒಂದಿಟ್ಟು ಬಂದೀನಿ. ಅದು ಹುಡುಗಿ ಒಂದೇ ಅದ, ಮತ್ತೆ ಏನಾರ ಅನ್ಕೋತ ಕುಂತು ಬಿಡ್ತಾವ, ಅದಕ್ಕೆ ಹೋಗ್ತೀನಿ ನಾನು. ಹ್ಞೂ ಆಯ್ತು ತಗೋ ಸೀತಕ್ಕ, ತೊಗೊಂಡು ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಅನ್ನಪೂರ್ಣ ಗೋವಿಂದರಾಜ್ ಅವರು ಕಮೆಂಟ್ ಮಾಡಿದರು ಹೊಳೆ ನರಸೀಪುರದಿಂದ. ಇವತ್ತು ಅವ್ರದ್ದು ಮೊಮ್ಮಗಂದು 11ನೇ ವರ್ಷದ್ದು ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದರು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದಕ್ಷ ಶಕ್ತಿ ಪುಟ್ಟ. ಆ ದೇವರು ನಿನಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಸಂತೋಷ, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಯಾವಾಗಲೂ ಖುಷಿಯಾಗಿರು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಭಾಳ ಅಂದ್ರೆ ಭಾಳ ಜನ ನಿಮ್ಮ ಊರು, ನಿಮ್ಮ ಹೆಸರು ಎಲ್ಲ ಮೆನ್ಷನ್ ಮಾಡಿರಿ. ಕೆಲವೊಬ್ರು ಹೆಂಗಿದ್ದೀರಿ ಸಿಸ್ಟರ್, ಆರಾಮಿದ್ದೀರಿ ಅಂತಲೂ ಕೇಳಿರಿ. ನಾನು ಆರಾಮಾಗಿದ್ದೀನಿ ರೀ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಊರುಗಳಿಂದ ನನ್ನ ಸ್ಟೋರಿ ನೋಡ್ಲಾಗತ್ತಾರ ಅಂಥೇಳಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನಾನು ಎಲ್ಲರ ಕಮೆಂಟ್ ಮಿಸ್ ಮಾಡಲಾರ್ದೆ ನೋಡೀನಿ, ಮತ್ತು ಎಲ್ಲ ಕಮೆಂಟ್ನೂ ಲೈಕ್ ಕೊಟ್ಟೀನಿ ರೀ. ನನಗೆ ಎಷ್ಟಾಗ್ತದ ಆದಷ್ಟು ಎಲ್ಲ ಕಮೆಂಟಿಗೆ ರಿಪ್ಲೈನೂ ಮಾಡೀನಿ ರೀ ನಾನು. ಎಲ್ಲ ಕಮೆಂಟು ನಾನು ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ಆದಷ್ಟು ಜಲ್ದಿ ಮಾಡ್ತೀನಿ ರೀ. ಇದು ವಿಡಿಯೋ ಭಾಳ ಲಾಂಗ್ ಆಗ್ಲತ್ತಿತ್ತು ಸಲಿಂದ ಈ ವಿಡಿಯೋದಾಗ ಮೆನ್ಷನ್ ಮಾಡ್ಲಿಕ್ಕಾಗಲಿಲ್ಲ. ಹಾಗೆ ಯಾರ್ದಾದ್ರೂ ಬರ್ತ್ಡೇ ಇತ್ತಂತಂದ್ರೆ ಅಡ್ವಾನ್ಸ್ 1 ಡೇ ಮುಂಚೆ ಹೇಳಿದ್ರಿ ಅಂತಂದ್ರೆ ನಾನು ಈ ಥರ ವಿಶ್ನ ಮಾಡ್ತೀನಿ ರೀ, ಮಿಸ್ ಮಾಡಲಾರ್ದೆ. ಅದನ್ನು ನೋಡ್ದಂದ್ರೆ ಖಂಡಿತ ಮಾಡ್ತೀನಿ ರೀ. ಒಂದು ವೇಳೆ ನೋಡಲಿಲ್ಲ ಅಂತಂದರೆ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇಷ್ಟೊತ್ತಿದ್ದು ನಮ್ಮ ಕತೆ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದಕ್ಷ ಶಕ್ತಿ ಪುಟ್ಟ. ಯಾವಾಗಲೂ ಖುಷಿಯಾಗಿರು. ಥ್ಯಾಂಕ್ ಯು ಫಾರ್ ವಾಚಿಂಗ್.